ಸಂವಿಧಾನ ಬದಲಾವಣೆ ಕುರಿತಾಗಿ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡನೀಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಓಲೈಕೆ ಮಿತಿ ಮೀರಿದೆ. ಗುತ್ತಿಗೆಯಲ್ಲಿ ಮುಸ್ಲಿಂ ಮತಕ್ಕೆ ಮೀಸಲಾತಿ ಸಂವಿಧಾನ ವಿರೋಧಿ. ಶಿರಸಿಯಲ್ಲಿ ಡಿಕೆಶಿ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ಹೊರಹಾಕಿದ ಬಿಜೆಪಿ ಕಾರ್ಯಕರ್ತರು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ತಾವೆಲ್ಲ ಗಮನಿಸಿದ್ದೀವಿ. ಇವತ್ತು ರಾಷ್ಟ್ರದಲ್ಲೇ ಒಂದು 20% ಇರುವಂತಹ ಮುಸ್ಲಿಮರ ಹೋಲಿಕೆಗಾಗಿ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವವನ್ನೇ ಕೊಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬಂಧುಗಳೇ, ಇವತ್ತು ನೋಡಿ, ಇವತ್ತೇ ಮುಸ್ಲಿಮರಿಗಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 4% ಮೀಸಲಾತಿ ಇಟ್ಟಿದ್ದಾರೆ. ಆ 4% ಮೀಸಲಾತಿ ನಾವು ಯಾಕೆ ಕೊಡ್ತೀರಾ? ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋಂಥ ಕೇಳಕ್ಕೆ ಇವತ್ತು ಅವ್ರು ಹೇಳ್ತಾರೆ, ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ. ಇದು ಯಾವ ಸಿಸ್ಟಮಿಗೆ ಹೋಗ್ಬಿಟ್ಟಿದೆ, ಯಾವ ರೀತಿ ಹೋಗ್ತದೆ ಅನ್ನೋದಕ್ಕೆ ಇವತ್ತು. ಹಾಗಾದರೆ ಹಿಂದೂಗಳ ತಮಗೆ ಓಟ್ ಹಾಕಿಲ್ವಾ? ನಾವು ಇದಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಹಿಂದೂಗಳು ಯಾರು ತಮಗೆ ಓಟ್ ಹಾಕ್ತಿಲ್ವಾ? ಹಾಗಾದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಎಲ್ಲ ಸಂವಿಧಾನದ ಒಂದು ಪುಸ್ತಕರು ಮತ್ತು ಸಂವಿಧಾನವನ್ನು ಬರೆದುಕೊಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ನೀವೆಲ್ಲ ಅವ್ರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಇವತ್ತು ಯಾವ ನೀವು ನಿಮ್ಮ ಮುಖಂಡರು ಇವತ್ತೇ ಕೆಂಪು ಪುಸ್ತಕ ಇಟ್ಕೊಂಡು ಅಲುಗಾಡಿಸ್ತಾ ಹೋಗ್ತಾ ಇದ್ದೀರಾ? ನಿಮ್ಮ ಮುಖಂಡರು ಇವತ್ತು ಕೆಂಪು ಪುಸ್ತಕ ಸಂವಿಧಾನ ಪುಸ್ತಕ ಹೇಳಿ ಅಲುಗಾಡಿಸ್ತಾ ಹೋಗ್ತಾ ಇದ್ದೀರಾ? ಆದರೆ ತಮ್ಮವರೇ ಹೇಳ್ತಾರೆ, ಇವತ್ತು ನೀವೇ ಹೇಳ್ತೀರಿ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತೇಳಿ. ಅದು ಕಾರಣ ಯಾಕೆ? ಮುಸ್ಲಿಮರ ಓಲೈಕೆಗಾಗಿ ಇವತ್ತು ನೀವು ಸಂವಿಧಾನ ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಹಿಂದೂಗಳಲ್ಲಿ ಬಡವರಿಲ್ವಾ? ದಲಿತರಲ್ಲಿ ಬಡವರಿಲ್ವಾ? ಅವ್ರಿಗೆ ಬದಲಾವಣೆ ಮಾಡ್ಬೋದಲ್ಲ ನೀವು? ಇವತ್ತು ನಮ್ಮ ವೋಟ್ ಬ್ಯಾಂಕಿಗೋಸ್ಕರ ತಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀರಿ. ಇದು ಇಡೀ ರಾಜ್ಯಕ್ಕೆ ಮಾಡಿದಂಥ ಅವಮಾನ ಇದು, ಮತ್ತು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.